ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ಮುಂದೆ ನಮಗೆ ಬುಧ ಇದ್ದಾನೆ. ಬುಧನ ಅನುಕೂಲತೆಗಳಾಗಬೇಕು ಅಂತಂತಂದ್ರೆ ನಾವೇನು ಮಾಡಬೇಕು? ಭೋಜನದಲ್ಲಿ ಶ್ರೀಖಂಡ ದಾನವನ್ನು ಮಾಡಬೇಕು. ಇನ್ನು ವಿಶೇಷವಾಗಿ ಪುಷ್ಪದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪುಷ್ಪದಾನ ಯಾಕೆ? ಸೌಮ್ಯ ಅಂತಂದರೆ ಬುಧ. ಸೊ ಬುಧನಿಗೆ ಪ್ರೀತ್ಯಾಸ್ಪದವಾಗಿ ಬುಧ ನೀಚನಾಗಿದ್ದ ಅಂತಂತಂದರೆ ತಪ್ಪದೆ ಪುಷ್ಪದಾನವನ್ನು ಮಾಡಬೇಕು. ಸೊ ಪುಷ್ಪದಾನ, ಹೂವಿನ ದಾನ ಯಾರಿಗೆ ಮಾಡಬೇಕು? ಯಾರಿಗೆ ಬೇಕಾದರೂ ಮಾಡ್ಬೋದು. ಮನುಷ್ಯರಿಗೂ ಮಾಡ್ಬೋದು, ದೇವರಿಗೂ ಮಾಡಬಹುದು, ದೇವತಾ ಸ್ಥಳಗಳಲ್ಲಿ ಮಾಡಬಹುದು, ಅಥವಾ ಒಂದು ಮೊಳ ಹೂವನ್ನು ಖರೀದಿ ಮಾಡಿ ಕೊಡ್ಬೋದು, ಅಥವಾ ಹೂವಿನ ಗುಚ್ಛವನ್ನು ತೆಗೆದುಕೊಂಡು ಕೊಡ್ಬೋದು, ಇಲ್ಲ ಹೂವಿನ ಗಿಡವನ್ನೇ ಯಾರಿಗಾದರೂ ದಾನ ಕೊಡ್ಬೋದು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ವಿಶೇಷವಾಗಿ ಬುಧನಿಗೆ ಸಂಬಂಧಪಟ್ಟಂತಹ ಎಲ್ಲ ನೀಚತ್ವಗಳು ಮತ್ತು ನೀಚ ದೃಷ್ಟಿ ಮತ್ತು ದಶಾಭುಕ್ತಿ ಒಳಗವ ಏನಾರು ನೀಚ ಆಗಿದ್ದ ಅಂತಂದ್ರೆ ಇದೆಲ್ಲವೂ ಪರಿಹಾರವಾಗ್ತದೆ. ಶಕ್ರಸ್ಯ ಮಂತ್ರಿ ಹರಿಹರ ನಮನಾಥ್ ಭಾರ್ಗವ ಶುಭ್ರವಸ್ತ್ರೈ. ಸೊ ಅದಕ್ಕೆ ಹೇಳ್ತಾರೆ ಏನು? ಸೌಮ್ಯ ಶಕ್ರಸ್ಯ ಮಂತ್ರಿ ಹರಿಹರ ನಮನಾಥ್. ಸೊ ಇನ್ನು ಶುಕ್ರನಿಗೆ ವಿಶೇಷವಾಗಿ ಏನಪ್ಪ ಅಂತಂತಂದ್ರೆ ಹರಿಹರ ನಮನ ಅಂದರೆ ಶಿವನಿಗೆ ನಮಸ್ಕಾರ ಮತ್ತು ವಿಷ್ಣುವಿಗೆ ನಮಸ್ಕಾರ. ಸೊ ಇವರಿಬ್ಬರಿಗೂ ನಮಸ್ಕಾರ ಮಾಡೋಣದ್ರಿಂದ ನಮಗೆ ಶುಕ್ರನಿಗೆ ಸಂಬಂಧಪಟ್ಟಂತಹ, ಅದಕ್ಕೆ ಹೇಳ್ತಾರೆ ಶುಕ್ರ ಬಹಳ ವಿಶೇಷವಾಗಿ ಅವನ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ಹೇಳ್ತಾರೆ. ಏನು ಅಂತಂತಂದ್ರೆ ನಾವು ತಪ್ಪದೆ ಈ ರೀತಿಯಾಗಿ ನಾವು ಮಾಡಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು? ಶ್ರೀಖಂಡ ದಾನವನ್ನು ಮಾಡಬೇಕು, ಭೋಜನಾತ್ ಪುಷ್ಪದಾನವನ್ನು ಮಾಡಬೇಕು, ಆಮೇಲೆ ಬುಧನಿಗೆ ಪ್ರೀತ್ಯಾಸ್ಪದವಾಗಿ ನಾವು ಪುಷ್ಪದಾನವನ್ನು ಮಾಡಬೇಕು. ಮತ್ತು ಬಹಳ ಮುಖ್ಯವಾಗಿ ಶಕ್ರಸ್ಯ ಮಂತ್ರಿ ಹರಿಹರ ನಮನಾಥ್ ಭಾರ್ಗವ ಶುಭ್ರವಸ್ತ್ರೈ. ಸೊ ಭಾರ್ಗವ ಶುಭ್ರವಸ್ತ್ರೈ ಅಂತೇಳಿ ಹೇಳ್ತಾರೆ. ಇಲ್ಲಿ ಬಹಳ ಸುಂದರವಾಗಿದೆ. ಏನು ಅಂತಂದ್ರೆ ರವಿಯು ತಾಂಬೂಲದಾನದಿಂದ, ಮತ್ತೊಮ್ಮೆ ಹೇಳ್ತೇನೆ ಕರೆಕ್ಟಾಗಿ ಕೇಳಿಸ್ಕೊಂಬಿಡ್ರಿ, ರವಿಯು ತಾಂಬೂಲದಾನದಿಂದ ಮನುಷ್ಯನಿಗೆ ತನ್ನ ವಾರದಂದು ಪೀಡೆಯನ್ನು ಮಾಡೋದಿಲ್ಲ. ಇದು ಫಸ್ಟ್ ಥಿಂಗ್. ನೆಕ್ಸ್ಟ್ ಇದರಂತೆ ಚಂದ್ರನಿಗೆ ಏನಪ್ಪ? ಚಂದನದ ದಾನದಿಂದ ಶ್ರೀಖಂಡ ಶ್ರೀಖಂಡ ಅಂತನ್ನುವಂಥ ಒಂದು ಸ್ವೀಟು ಮತ್ತು ವಿಶೇಷವಾಗಿ ಅದು ಸಾಧ್ಯವಾಗದೇ ಇರತಕ್ಕಂಥ ಪಕ್ಷದೊಳಗೆ ಚಂದನ, ಇದರ ದಾನವನ್ನು ಮಾಡಬೇಕು. ಮಂಗಳ ಅನ್ನದಾನದಿಂದ. ಸೊ ಮಂಗಳ ಎದರಿಂದ ಪ್ರೀತನಾಗ್ತಾನೆ? ಅನ್ನದಾನದಿಂದ ಪ್ರೀತನಾಗ್ತಾನೆ. ಬುಧ ಎದರಿಂದ ಪ್ರೀತನಾಗ್ತಾನೆ? ಪುಷ್ಪದಾನದಿಂದ ಪ್ರೀತನಾಗ್ತಾನೆ. ಗುರು ಎದರಿಂದ ಪ್ರೀತನಾಗ್ತಾನೆ? ಶಿವ ಅಥವಾ ವಿಷ್ಣುವಿನಿಂದ ಪ್ರೀತನಾಗ್ತಾನೆ. ಸೊ ಅದಕ್ಕೆ ಇದೆಲ್ಲವನ್ನು ಒಂದು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇದನ್ನು ಈ ರೀತಿಯಾಗಿ ಹೇಳ್ತಾರೆ. ಇದನ್ನು ಎಷ್ಟು ಬಾರಿ ದಾನ ಮಾಡಬೇಕು ಅಂತಂತಂದ್ರೆ 19 ಬಾರಿ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಏನು? ಗುರುವಿಗೆ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರವಾಗಿ ಎಷ್ಟು ಬಾರಿ ನಾವು ನಮಸ್ಕಾರ ಮಾಡಬೇಕು ಶಿವ ಅಥವಾ ವಿಷ್ಣುವಿಗೆ ಅಂತಂದರೆ 19 ಬಾರಿ. ಇದು ಅವರವರ ಸಂಖ್ಯೆ ಇದೆ. ಸೊ ಅದಕ್ಕೆ ಆ ಸಂಖ್ಯೆಗೆ ಅನುಗುಣವಾಗಿ ನಾವು ದಾನವನ್ನು ಕೊಡಬೇಕು ಅಂತನ್ನುವಂತಹ ಮಾತನ್ನು ಹೇಳ್ತಾರೆ. ಸೊ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ, ಗುರು ಬಲವನ್ನು ಪಡೀಲಿಕ್ಕೆ ನಾವು ಎಷ್ಟು ಬಾರಿ ವಿಷ್ಣುವಿಗೆ ಶಿವನಿಗೆ ನಮಸ್ಕಾರ ಮಾಡಬೇಕು ಅಂತಂತಂದರೆ 19 ಬಾರಿ ನಾವು ನಮಸ್ಕಾರವನ್ನು ಮಾಡಬೇಕು. ಅದು ಸಾಷ್ಟಾಂಗ ನಮಸ್ಕಾರವಿರಬಹುದು, ಹೆಣ್ಮಕ್ಳಾಗಿದ್ದರೆ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು. ಇನ್ನು ಯಥಾಶಕ್ತಿ ನಮಸ್ಕಾರಗಳನ್ನು ಮಾಡಿ ಶುಕ್ರನಿಗೆ ಒಲಿಸ್ಕೊಳ್ಳಿಕ್ಕೆ ಶುಭ್ರ ವಸ್ತ್ರಗಳನ್ನು ಹಾಕಿಕೊಳ್ಳುವುದು ಅಥವಾ ದಾನವನ್ನು ಕೊಡುವಂಥದ್ದು. ಸೊ ಇದು ಶುಕ್ರ ಸಂಸಾರಕಾರಕ ಇವನು. ಸೊ ಶುಕ್ರ ಸಂಸಾರಕಾರ. ಗಂಡ ಹೆಂಡತಿ ನಡಬರ್ಕ ಬಹಳ ಜಗಳ ಇತ್ತು ಅಂತಂದ್ರೆ, ಆಮೇಲೆ ವಿಶೇಷವಾಗಿ ಗಂಡ ಹೆಂಡತಿಯ ಒಂದು ಸಾಮರಸ್ಯ ಸರಿ ಇದ್ದಿದ್ದಿಲ್ಲ ಅಂತಂದ್ರೆ, ಡಿವೋರ್ಸ್ ಸ್ಟೇಜ್ ತನಕ ಮಾತಿಗೆ ಡಿವೋರ್ಸ್ ಮಾಡ್ತೀನಿ ಅಂತಿದ್ರು ಅಂತಂದ್ರೆ, ಸೊ ಇಂಥವರಿಗೆ ಶುಕ್ರನು ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು. ಸೊ ಅಂತಹ ಶುಕ್ರನಿಗೆ ಪ್ರೀತ್ಯಾಸ್ಪದವಾಗಿ ನಾವು ಏನು ಮಾಡ್ಬೋದು ಅಂತಂದ್ರೆ ಶುಭ್ರ ವಸ್ತ್ರಗಳ ದಾನವನ್ನು ಮಾಡಬಹುದು ಮತ್ತು ಧಾರಣೆ ಮಾಡಿಕೊಳ್ಳೋದರಿಂದ, ಸೊ ಶುಭ್ರ ವಸ್ತ್ರಗಳ ದಾನ ಮತ್ತು ಧಾರಣೆಯಿಂದ ನಮಗೆ ಒಳಿತಾಗ್ತದೆ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಮುಂದೆ ಏನು ಹೇಳ್ತಾರೆ ಅಂತಂದರೆ ಶನಿಯು ಬೆಳಗ್ಗೆ ತೈಲಾಭ್ಯಂಜನವನ್ನು ಮಾಡಿಕೊಳ್ಳೋದ್ರಿಂದ, ಶನಿದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಅಂದ್ಕೊಂಡವರು ವಿಶೇಷವಾಗಿ ಮಾಡಬೇಕಾದಂಥ ಕರ್ತವ್ಯ ಏನು ಅಂತಂದರೆ ಬೆಳಗ್ಗೆ ಎದ್ದು ಕೂಡ ತೈಲಾಭ್ಯಂಜನವನ್ನು ಮಾಡಿಕೊಳ್ಬೇಕು. ಅದಕ್ಕೆ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ಆಮೇಲೆ ಬೇರೆ ಬೇರೆ ಸ್ಥಾನಗಳಲ್ಲಿ ಶನಿದೇವರ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೇವೆ ಅಂತ ಅಂದ್ಕೊಂಡಾಗ ಅದನ್ನು ನಾವು ಪರಿಹರಿಸಿಕೊಳ್ಳುವಂತಹ ರೀತಿ ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ವಿಶೇಷವಾಗಿ ಶನಿದೇವರ ಅನುಗ್ರಹಕ್ಕೋಸ್ಕರವಾಗಿ ನಾವು ತಪ್ಪದೇ ಮಾಡಬೇಕಾದದ್ದೇನು ಅಂತಂತಂದ್ರೆ ತೈಲಾಭ್ಯಂಗವನ್ನು ನಾವು ಮಾಡಿಕೊಳ್ಬೇಕು, ಸ್ನಾನ ಮಾಡಬೇಕು. ತೈಲವನ್ನು ಮೊದಲಿಗೆ ಹಚ್ಕೊಂಡು ತದನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು. ಇನ್ನು ರಾಹುಕೇತುಗಳಿಗೆ ನಿತ್ಯ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಬೇಕು, ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರ ಮಾಡಬೇಕು. ಸೊ ಬ್ರಹ್ಮಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡೋದ್ರಿಂದ ರಾಹುಕೇತುಗಳ ಒಂದು ಪೀಡೆ ಪರಿಹಾರವಾಗ್ತದೆ. ಸೊ ಅದಕ್ಕೆ ಮಾನಸಿಕ ವ್ಯಥೆ
ನೋಡ್ರಿ, ಈ ರೀತಿಯಾಗಿ ಎಲ್ಲರಿಗೂ ಪ್ರೀತ್ಯಾಸ್ಪದವಾಗಿ ನೀವು ಕರ್ಮ ಮಾಡ್ತಾ ಹೋದ್ರಿ ಅಂತಂದ್ರೆ, ಅಂದ್ರೆ ಎಲ್ಲ ನವಗ್ರಹಗಳಿಗೆ ಪ್ರೀತ್ಯಾಸ್ಪದವಾಗಿ ನೀವು ಎಲ್ಲವನ್ನೂ ದಾನ ಕೊಟ್ರಿ. ಏನು ಅಂತಂತಂದ್ರೆ ಸೂರ್ಯನಿಗೆ ಪ್ರೀತಿಯಾಗಿ ತಾಂಬೂಲ ದಾನ ಕೊಟ್ರಿ, ಇನ್ನು ಚಂದ್ರನಿಗೆ ಪ್ರೀತಿಯಾಗಿ ಚಂದನದ ದಾನ ಶ್ರೀಖಂಡ ದಾನವನ್ನು ಕೊಟ್ರಿ, ಮಂಗಳನಿಗೆ ಪ್ರೀತಿಯಾಗಿ ಅನ್ನದಾನವನ್ನು ಕೊಟ್ರಿ, ಬುಧನಿಗೆ ಪ್ರೀತಿಯಾಗಿ ಪುಷ್ಪದಾನವನ್ನು ಕೊಟ್ರಿ, ಮತ್ತು ಗುರುವಿಗೆ ಪ್ರೀತಿಯಾಗಿ ಶಿವ ಮತ್ತು ವಿಷ್ಣುವಿಗೆ ನಮಸ್ಕಾರವನ್ನು ಮಾಡಿದ್ರಿ, ಶುಕ್ರನ ಪ್ರೀತಿಯಾಗಿ ಶುಭ್ರ ವಸ್ತ್ರಗಳ ದಾನವನ್ನು ಕೊಟ್ರಿ, ಮತ್ತು ಶನಿಗೆ ಪ್ರೀತ್ಯಾಸ್ಪದವಾಗಿ ತೈಲಾಭ್ಯಂಜನವನ್ನು ಮಾಡಿದ್ರಿ, ಮತ್ತು ರಾಹುಕೇತುಗಳಿಗೆ ತೊಂದರೆ ಇತ್ತು ಅಂತಂದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿತ್ಯ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡಿದ್ರಿ. ಸೊ ಇದಿಷ್ಟು ಕರ್ಮವನ್ನು ಒಂದೇ ದಿನದಲ್ಲಿ ಮಾಡಿದ್ರಿ ಅಂತಂದ್ರೆ ನಿಮಗೆ ನವಗ್ರಹ ಶಾಂತಿ ಮಾಡಿದಂತಹ ಫಲ ಸಿಗ್ತದೆ. ಸೊ ನವಗ್ರಹ ಹೋಮ ಮಾಡಿದಂತಹ ಫಲ ಸಿಗ್ತದೆ. ನೋಡ್ರಿ ಎಷ್ಟು ಸರಳ ಅಲ್ಲ. ಸೊ ಅದಕ್ಕೆ ಸನಾತನ ಧರ್ಮ ಅಂತನ್ನೋದು ಬಹಳ ಸರಳವಿದೆ. ಅದಕ್ಕೆ ಶ್ಲೋಕ ಮತ್ತೊಮ್ಮೆ ನಿಮಗೆ ಹೇಳಿಬಿಡ್ತೇನೆ. ಭಾನುಸ್ತಾಂಬೂಲದಾನಾತ್ ಅಪಹರತಿ ನೃಣಾಂ ವೈಕೃತಂ ವಾಸರೋತ್ಥಂ ಸೋಮಂ ಶ್ರೀಖಂಡದಾನಾದವನಿತನಂ ಭವೋ ಭೋಜನಾತ್ ಪುಷ್ಪದಾನಾತ್ ಸೌಮ್ಯ ಶಕ್ರಸ್ಯ ಮಂತ್ರಿ ಹರಿಹರ ನಮನಾತ್ ಭಾರ್ಗವ ಶುಭ್ರವಸ್ತ್ರೈ ತೈಲಸ್ನಾನಾತ್ ಪ್ರಭಾತೆ ದಿನಕರತನೆಯೋ ಬ್ರಹ್ಮನತ್ಯಾ ಪರೋಚ ಅಂತನ್ನುವಂತಹ ಶ್ಲೋಕವನ್ನು ಇಷ್ಟು ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ ಏನು ಅಂತಂತಂದ್ರೆ ಮಾನಸಿಕ ವ್ಯಥೆ ಪರಿಹಾರವಾಗ್ತದೆ. ನೋಡ್ರಿ, ಬಹಳ ಮುಖ್ಯವಾಗಿ ಮಾನಸಿಕ ವ್ಯಥೆ ಪರಿಹಾರ ಆಗ್ತದೆ, ಶಾರೀರಿಕ ತೊಂದರೆಗಳು ಪರಿಹಾರವಾಗ್ತವೆ. ಇದರಂತೆ ಸ್ವಧರ್ಮಾಚರಣೆ, ಸೊ ನಾವೇನು ನಮ್ಮ ಧರ್ಮದ ಆಚರಣೆಯನ್ನು ಮಾಡ್ತೇವೆ ಆ ಸ್ವಧರ್ಮಾಚರಣೆಯಿಂದ ಗುರು ಹಿರಿಯರ ಆಜ್ಞಾಪಾಲನೆ ಇದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡುವಂತಹ ರೂಢಿನೇ ತಪ್ಪಿ ಹೋಗಿಬಿಟ್ಟಿದೆ. ಸೊ ಹಂಗಾಗಬಾರ್ದು. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂತಹ ರೂಢಿಯೂ ಕೂಡ ನಮಗೆ ಇರಬೇಕು. ಸೊ ತಂದೆ ತಾಯಿಗಳಿಗೆ ನಿತ್ಯವೂ ಅವ್ರು ಇರೋ ತನಕನೂ ಅವ್ರು ಹೋದ್ಮೇಲೂ ಸುದ್ದಾನು ನಿತ್ಯ ಅವರಿಗೆ ನಮಸ್ಕಾರವನ್ನು ಮಾಡಬೇಕು. ಸೊ ಅದಕ್ಕೆ ಗುರು ಹಿರಿಯರ ಆಜ್ಞಾಪಾಲನೆ, ಅವ್ರು ಹೇಳುವಂತಹ ಮಾತುಗಳ ಗಮನ ಕೊಟ್ಟು ಅದನ್ನು ಆಜ್ಞೆಯನ್ನು ಪಾಲಿಸುವಂಥದ್ದು. ಮತ್ತು ಸಜ್ಜನರ ಜೊತೆಗೆ ಸಂಭಾಷಣೆ. ಸೊ ಒಳ್ಳೆಯವರ ಜೊತೆಗೆ ಇವತ್ತಿದ್ದರೂ ಸಂಭಾಷಣೆ ಮಾಡ್ತಾ ಇರಬೇಕು. ಅದಕ್ಕೆ ಹೇಳ್ತಾರೆ ಏನು, ವಾದೇ ವಾದೇ ಜಾಯತೆ ತತ್ವಬೋಧಃ. ಸಜ್ಜನರ ಜೊತೆಗೆ ನಾವೇನಾದರೂ ಸಂಭಾಷಣೆಯನ್ನು ಮಾಡಿದ್ವಿ ಅಂತಂತಂದ್ರೆ ಆ ಸಂಭಾಷಣೆ ನಮಗೆ ಯಾವತ್ತಿದ್ರೂ ಕೂಡ ಅನುಗ್ರಹಪ್ರದವಾಗಿರ್ತದೆ. ಸೊ ಇನ್ನೂ ಹಲವಾರು ವಿಶೇಷತೆಗಳಿವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.